ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಂಡ್ಯ KR ರಸ್ತೆಯಲ್ಲಿರುವಂಥ ದುರ್ಗಾ ಕೆಫೆಗೆ ಬಂದಿದ್ದೀವಿ. ಇದು ತುಂಬ ಹಳೆ ಹೋಟೆಲು ಅಂತ ಕೇಳಿದ್ದೀನಿ ನಾನು. ಏನಾಗುತ್ತೆ ಅಂದರೆ ಇವಾಗ ಬೆಂಗಳೂರಲ್ಲೂ ಅಷ್ಟೇ ತುಂಬ ಹಳೆ ಹೋಟೆಲ್ಗಳು ಸಾಕಷ್ಟು ಇರುತ್ತೆ. ಹೊಸದೂ ಸಾಕಷ್ಟು ಬರ್ತಾನೆ ಇರುತ್ತೆ. ಸೊ ನಾವು ಹೊಸದನ್ನು ತೋರಿಸಿ ಹಳೇದನ್ನು ಮರಿಬಾರ್ದಲ್ವಾ. ಸೊ ಹಾಗೆ ಮಂಡ್ಯ ಅಂತ ಊರಲ್ಲಿ ಲೋಕಲೈಟ್ಸಿಗೆ ಇದು ಫೇಮಸ್ ಇರುತ್ತೆ. ಬಟ್ ನಮ್ಮಂತಹ ಟ್ರಾವೆಲರ್ಸ್ಗೆ ಅಥವಾ ಬೇರೆ ಬೇರೆ ಊರಿಂದ ಅಥವಾ ಇಲ್ಲೇ ಮಂಡ್ಯದಲ್ಲೇ ಸ್ವಲ್ಪ ದೂರದಲ್ಲಿರೋರಿಗೆ ಈ ಒಂದು ಲೋಕಲ್ ಫುಡ್ ಜಾಯಿಂಟು ಗೊತ್ತಿರೋದಿಲ್ಲ. ಸೊ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ. ಬಟ್ ಇದು ಹಳೇದಾಗಿರೋದ್ರಿಂದ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು. ಗೊತ್ತಿಲ್ಲದೆ ಇರೋರು ಇವತ್ತಿನ ನನ್ನ ಈ ವಿಡಿಯೋನ ನೋಡಿ ಸಾಕಷ್ಟು ಮಾಹಿತಿನ ತಿಳ್ಕೊಬಹುದು. ಅಕಸ್ಮಾತ್ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮಂಡ್ಯ KR ರಸ್ತೆಯಲ್ಲಿರುವಂಥ ದುರ್ಗಾ ಕೆಫೆಲಿ ಏನೇನು ಸಿಗುತ್ತೆ, ಬೆಲೆ ಎಷ್ಟು, ರುಚಿ ಏನು, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಓಕೆನಾ, ಬನ್ನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಮೀನಾಕ್ಷಿ ಸ್ಮಯ್ಯ. ಮೀನಾಕ್ಷಿ, ವೆರಿ ನೈಸ್. ಮೇಡಮ್, ದುರ್ಗಾ ಕೆಫೆ ಎಷ್ಟು ವರ್ಷಗಳಿಂದ ಇದೆ ಇಲ್ಲಿ? 1965ರಿಂದ ಸ್ಟಾರ್ಟ್. 65ರಿಂದ ಮಾವ ಶುರು ಮಾಡಿದ್ದು, ನೆಕ್ಸ್ಟ್ ನಮ್ಮ ಮನೆಯವರು, ಈಗ ನನ್ನ ಮಗ, ಅಂದ್ರೆ ಈಗ ನಾನು ಸಪೋರ್ಟಿಂಗ್ ಆಗಿ ವೆರಿ ನೈಸ್ ನಡೆಸೋದು. ಇವರು ನನ್ನ ಮೈದ ಬಾಬು ಅಂತ. ಬಾಬಣ್ಣ ಇವರು ನಮಸ್ತೆ, ಕಾಣಿಸ್ಕೊಳ್ಳಿ ಸರ್, ಒಂದ್ಸಲ ಹಂಗೆ ಬನ್ನಿ. ನಿಮ್ಮ ಮೈದ್ ನಾನು ಅವರು. ವೆರಿ ನೈಸ್. ಸೊ ನೀವು ಹಿಂಗ್ ನಿಂತಿದ್ದೀರಾ, ಇಲ್ಲಾಂದ್ರೆ ನಿಮ್ಮ ಮಗನಿಗೆ ಸಪೋರ್ಟ್ ಆಗಿ? ಇವಾಗ ಅವರು IT ಇರೋದು, ಅವನು ಇಂಜಿನಿಯರ್. ಎವ್ರಿ ಸ್ಯಾಟರ್ಡೆ ಸಂಡೇ ಮಂಡೇ ಬರ್ತಾರಲ್ಲ, ಹಾಗಾಗಿ ವೀಕ್ ಡೇಸ್ ಎಲ್ಲ ನೀವೇ. ವೆರಿ ನೈಸ್. ಇವರೆಲ್ಲ ನನ್ನ ಸ್ಟಾಫು. ಸೋಮಣ್ಣ, ಇವರು ಗಿರೀಶ್ ಅವರೆಲ್ಲ. ಎಷ್ಟು ಜನ ಇದ್ದಾರೆ ಮೇಡಮ್ ಸ್ಟಾಫ್? 6-7 ಜನ ಇದ್ದಾರೆ. 6-7 ಜನ. ಸೊ 1965ರಿಂದ ಏನ್ ಫೇಮಸ್ ಮೇಡಮ್ ಇದು? ತುಂಬಾ ಕೇಸರಿ ಬಾತು, ಪೂರಿ, ಬೆಣ್ಣೆ ದೋಸೆ ಫೇಮಸ್. ವೆರಿ ನೈಸ್. ಸೊ ಟೈಮಿಂಗ್ಸ್ ಏನು ಮೀನಾಕ್ಷಿ? ಮಾರ್ನಿಂಗ್ 7 ಇಂದ ಈವ್ನಿಂಗ್ 8. ಬೆಳಗ್ಗೆ 7ರಿಂದ ರಾತ್ರಿ 8 ಗಂಟೆ ತನಕ ಇರುತ್ತೆ. ರಜಾ ಇದೆ ಯಾವತ್ತಾದ್ರೂ? ಸಂಡೇ ಭಾನುವಾರ ರಜಾ, ಫುಲ್ ರಜಾನ? ಓಕೆ. ಪ್ಲಸ್ ಅದ್ರ ಜೊತೆ ಕ್ಯಾಟ್ರಿಂಗ್ ತಗೊಳ್ತೀನಿ. ಅದು ಸಂಡೇನೂ ಇರುತ್ತೆ. ಕೇಟರಿಂಗ್ ಆರ್ಡರ್ ಇತ್ತು ಅಂದ್ರೆ ಭಾನುವಾರ ಅದು ಇಲ್ಲ, ಸಂಡೇನೂ ಆರ್ಡರ್ ಇರುತ್ತಲ್ಲ, ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡ್ತೀನಿ. ಇದು ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಪ್ಲೀಸ್. KR ರೋಡ್. ಹೇಳಿ ಅಡ್ರೆಸ್. KR ರೋಡ್ ಅಲ್ಲ, KR ರೋಡ್ ನಿಯರ್ ಲಕ್ಷ್ಮೀ ಜನಾರ್ದನ ಟೆಂಪಲ್ ಇದೆಯಲ್ಲ, ಅದು ನಿಯರ್ KR ರೋಡ್. ಈ ರೋಡಿಗೆ KR ರೋಡ್ ಅಂತ ಹೆಸರಿದೆ. KR ರೋಡ್ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿ ಮಠದ ಹತ್ರನಾ ಇದು? ಗಾಂಧಿ ಭವನ ಆಪೋಸಿಟ್. ಗಾಂಧಿ ಭವನ ಲಕ್ಷ್ಮೀ ಜನಾರ್ದನ ಸ್ಕೂಲ್ ಇದೆ, ಎದುರುಗಡೆ ಶಾಲೆ, ಎದುರುಗಡೆ ಕೆನರಾ ಬ್ಯಾಂಕ್ ನಿಯರೆಸ್ಟ್, ಎಲ್ಲ ಹತ್ರನೇ ಇದೆ. ವೆರಿ ನೈಸ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ಹೊರಗಡೆ ಕೂತ್ಕೊಳ್ಳೋಕೆ ಒಂದು ಚೇರ್ ತರ ಹಾಕಿದ್ದಾರೆ. ಈ ಕಡೆ ಒಂದು, ಆ ಕಡೆ ಒಂದು. ಚೆನ್ನಾಗಿದೆ ಆಕ್ಚುಲಿ. ಇನ್ಫ್ಯಾಕ್ಟ್ ಬಹಳ ಖಾಲಿ ಇದೆ, ಬನ್ನಿ ಅಂದ್ರು. ಬಟ್ ನಾನು ಹೊರಗಡೆ ಇದೊಂಥರ ಡಿಫ್ರೆಂಟ್ ಆಗಿದೆ, ಯಾಕಂದ್ರೆ ಈ ತರ ಕೂತ್ಕೊಳ್ಳೋಕೆ ಅವಕಾಶ ಇರಲ್ವಲ್ಲ. ಸೊ ಇಲ್ಲೇ ಕೂತ್ಕೊಳ್ತೀನಿ ಅಂತ ಕೂತಿದ್ದೀನಿ. ಎಕ್ಸಾಕ್ಟ್ ಆಗಿ KR ರಸ್ತೆ ಮಂಡ್ಯ ನೋಡಿ. ಇಲ್ಲಿ ನನಗೆ ಎದುರುಗಡೆ ಒಂದು ಕಾಲೇಜು ಕಾಣಿಸ್ತದೆ, PU ಕಾಲೇಜು. ಜನಾರ್ದನ, ಲಕ್ಷ್ಮೀ ಜನಾರ್ದನ ಇವಾಗ ಅರ್ಧಂಬರ್ಧ ಬೋರ್ಡ್ ಕಾಣಿಸ್ತು. ಇಲ್ಲ, ಲಕ್ಷ್ಮೀ ಜನಾರ್ದನ PU ಕಾಲೇಜು, ಅದ್ರ ಎದುರುಗಡೆನೆ ಇದೆ ಇದು. ಬೆಳಗ್ಗೆ ಹೊತ್ತು ಬಂದ್ರೆ ನಿಮಗೆ ಪೂರಿ ಇದೆಲ್ಲ ಸಿಗುತ್ತೆ. ಮಧ್ಯಾಹ್ನ ಮೀಲ್ಸ್ ಇರುತ್ತೆ, ಬಟ್ ಪ್ಲೇಟ್ ಮೀಲ್ಸ್, ಅಫ್ಕೋರ್ಸ್ ಬರೀ ಪ್ಲೇಟ್ ಮೀಲ್ಸ್ ಅಂತೆ, ವಿಚ್ ಇಸ್ ಗುಡ್. ಬಂತು ನಮ್ ದೋಸೆ. ಇಲ್ಲ, 2 ಸಾಕು. ಸೆಟ್ ದೋಸೆ ತಗೊಳ್ತೀನಿ ನೆಕ್ಸ್ಟ್. ಸೊ ಸೆಟ್ ಮಸಾಲೆ 2 ಕೊಟ್ಬಿಟ್ರು. ನಾನು ಆ್ಯಕ್ಚುಲಿ ಒಂದೇ ಹೇಳೋಣ ಅನ್ಕೊಂಡೆ, 2 ಕೊಟ್ಬಿಟ್ಟಿದ್ದಾರೆ. ಓಕೆ. ಚಟ್ನಿ ಚೆನ್ನಾಗಿ ಕಾಣಿಸ್ತಾ ಇದೆ, ದೋಸೆನೂ ಸಖತ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಕಾಣಿಸ್ತದೆ. ಬಿಸಿ ಇದೆ ನೋಡಿ. ಓ ವಾವ್, ಚೆನ್ನಾಗಿದೆಲ್ಲ. ಟೆಕ್ಸ್ಚರ್ ವೈಸ್ ಸಖತ್ತಾಗಿದೆ ನೋಡಿ. ಚೆನ್ನಾಗಿ ಕೆಂಪು ರೋಸ್ಟು ಆಗಿದೆ ನೀಟಾಗಿ. ಆಲೂಗಡ್ಡೆ ಪಲ್ಯ ಹಾಕಿದ್ದಾರೆ. ತುಂಬ ಫ್ಯಾನ್ಸಿಯಾಗೇನಿಲ್ಲ ಪಲ್ಯ, ಅಂದರೆ ತುಂಬ ಒಗ್ಗರಣೆಮಯ ಆ ಥರ ಎಲ್ಲ ಏನಿಲ್ಲ. ಬಟ್ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿಲೂ ಇದೆ ಪಲ್ಯ ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ. ಸೊ ಈಗ ಬರೀ ದೋಸೆ ಒಂದು ಬೈಟ್ ತೊಗೊಳ್ಳೋಣ ಫಸ್ಟು. ಚೆನ್ನಾಗಿದೆ ದೋಸೆ. ಹಿಟ್ಟು ಸಕ್ಕತ್ತಾಗಿದೆ. ಚಟ್ನಿನೂ ಸೂಪರ್ ಆಗಿದೆ, ಖಾರವಾಗಿ.
ಉಪ್ಪು ಖಾರವಾಗಿ ಸಖರ ಇದೆ ಚಟ್ನಿನು ವಿತ್ ಪಲ್ಯ. ತುಂಬ ಚೆನ್ನಾಗಿದೆ. ಒಂದು ಮುಖ್ಯವಾದ ವಿಷಯ ಹೇಳೋದು ಮರ್ತೀರಾ ನಿಮಗೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ನೋಡಿ ಈ ಸಲ ಈ ರಾಜ್ಯದಲ್ಲಿ ಬೇರೆ ಊರಿಗೆ ಹೋಗಲೇಬೇಕು ಅಂತ ನಿಮಗೆ ಹೇಳ್ಬಿಟ್ಟಿದ್ದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಹುಡುಕೊಂಡು ಯಾವುದಾದ್ರು ಡಿಫ್ರೆಂಟ್ ಜಾಗನ ತೋರಿಸ್ಬೇಕು ನಿಮಗೆ ಅಂತ ಮಂಡ್ಯಕ್ಕೆ ಬಂದಿದ್ದೀವಿ. ಮಂಡ್ಯ, ಮದ್ದೂರು, ರಾಮನಗರ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಜೊತೆನಲ್ಲಿ ಇನ್ನೂ ಒಂದಷ್ಟೆಲ್ಲ ಪ್ಲಾನ್ಸ್ ಇದೆ ಊರಿಂದ ಊರು ಓಡಾಡೋದು. ಇವನಿಗೆ ಸಮ್ಮರ್ ಹಾಲಿಡೇಸ್ ಇರುವಾಗಲೇ ನಮ್ಗೆ ಓಡಾಡಕ್ಕೆ ಸಾಧ್ಯ ಆಗೋದು, ಇಲ್ಲಾಂದ್ರೆ ಸ್ಕೂಲ್ ಇದ್ರೆ ಗೊತ್ತೇ ಇದೆ ನಮ್ಮ ಮಕ್ಕಳ ಸ್ಕೂಲ್ ಇದ್ರೆ ಹೇಗಿರುತ್ತೆ ಅಂತ. ಸೊ ಪ್ಲೀಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟು ಪ್ರೀತಿನ ತೋರಿಸಿ. ಹೆಚ್ಚು ನನ್ನ ವಿಡಿಯೋನ ನೀವು ಲೈಕು ಶೇರು ಮಾಡ್ತಾ ಇದ್ರೆ, ಕಮೆಂಟ್ ಮಾಡ್ತಾ ಇದ್ರೆ ಯೂಟ್ಯೂಬ್ ಅನಾಲಿಟಿಕ್ಸಲ್ಲಿ ಆಲ್ಗಾರಿದಮಲ್ಲಿ ಅದು ಪಿಕ್ ಆಗಿ ಪ್ರಮೋಟ್ ಆಗುತ್ತೆ. ಆ್ಯಕ್ಚುಲಿ ನನ್ನ ವಿಡಿಯೋಗಳಲ್ಲಿ 25% ಸಬ್ಸ್ಕ್ರೈಬರ್ಸ್ ಇರೋದಂತೆ ಗೊತ್ತಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೀತಿನ ನಂಗೆ ತೋರಿಸೋದನ್ನ ಮರಿಬೇಡಿ. ಓಕೆನಾ? ಇಲ್ಲಿ ಬಿಸಿಲು ಇಟ್ಕೊಳ್ಳೋದು. ಹೌದೇನಾ? ಬಿಸಿಲು ಕೊಟ್ಟಿದಾರ? ಹೌದು. ಆಮೇಲೆ ಬಿಸಿನೀರು ಅಂತ ಗೊತ್ತಾಯ್ತು. ಇವನ್ ಫೇವ್ರೇಟು, ಇವನ್ ಬಿಸಿನೀರೇ ಕುಡಿಯೋದು ಯಾವಾಗಲೂ ಅಲ್ವೇನಾ? ಆಮೇಲೆ ನಿಮಿಷ್ಟ ಲೈಕ್ ಬೇಕಂದ್ರೆ ಲೈಕ್ ಒಂದ್ ದೋಸೆ ತಿಂದು ನೋಡ್ಬೋದು, ಆಮೇಲೆ ಇನ್ನೂ ಬೇಕಂದ್ರೆ ಇನ್ನೊಂದು ದೋಸೆ ಹಾಕ್ಸ್ಕೋಬಹುದು. ಹೌದು, ತಂದು ಹಾಕ್ತಾ ಇದ್ರು ಆಕ್ಚುಲಿ ಎಲ್ರಿಗೂ, ವಿಚ್ ಇಸ್ ಅ ಗುಡ್ ಥಿಂಗ್. ಬೆಲೆ ಎಷ್ಟು ಅಂತ ಗೊತ್ತಿಲ್ಲ, ಕೇಳಿ ನೋಡ್ಬೇಕು. ಬಟ್ ಒಂದಷ್ಟು ಬೋರ್ಡ್ ಹಾಕಿದಾರ, ದಯವಿಟ್ಟು ಪ್ಲೇಟ್ಗಳಲ್ಲಿ ಕೈ ತೊಳೆಯಬಾರದಾಗಿ ವಿನಂತಿ, ತಟ್ಟೆಯಲ್ಲಿ ಕೈ ತೊಳೆಯಬಾರದಾಗಿ ವಿನಂತಿ ಅಂತ. ಅಂದ್ರೆ ವಿನಂತಿ ಅಂದ್ರೆ ರಿಕ್ವೆಸ್ಟ್, ವಿನಂತಿ, ಕೇಳ್ಕೊಳ್ತೀವಿ ಅಂತಾರಲ್ಲ ಆ ಥರ. ನೀನು ಯಾಕೆ ಈರುಳ್ಳಿ ಎಲ್ಲ ಹಂಗೆ ಇಡ್ತಾ ಇದೆಯಾ? ಗಡ್ಡೆ ಈರುಳ್ಳಿ ಮಾತ್ರ, ಅಂದರೆ ದೊಡ್ಡದಾಗಿ ಹೆಚ್ಚಿರೋ ಈರುಳ್ಳಿ ಮಾತ್ರ. ಮತ್ತು ಚೆನ್ನಾಗಿದೆ ಪಲ್ಯನು, ಮೈಲ್ಡಾಗಿ ಚೆನ್ನಾಗಿದೆ. ಓ, ಸೆಟ್ ದೋಸೆಗೆ ಸಾಗು ಇರುತ್ತಾ? ಸೆಟ್ ದೋಸೆ 3 ದೋಸೆ ಬರುತ್ತೆ. ಸೆಟ್ ದೋಸೆ 3 ದೋಸೆ ಮತ್ತು ಸಾಗು ಬರುತ್ತೆ, ತರಕಾರಿ ಸಾಗು. ಬೆಳಗ್ಗೆ ಇಡ್ಲಿ ಎಲ್ಲ ಇರುತ್ತಾ? ಇಡ್ಲಿ ವಡೆ ಉಪ್ಪಿಟ್ಟು ರೈಸ್ ಬಾತು ಇರುತ್ತಾ ಬೆಳಗ್ಗೆ? ಸಾಯಂಕಾಲ ಬರೀ ದೋಸೆಗಳು, ರೈಸ್ ಬಾತ್ ಏನೂ ಇಲ್ಲ, ಎಲ್ಲ ಖಾಲಿ. ಓಕೆ ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಗಿಷ್ಟೆ. ರೈಸ್ ಬಾತ್ ಅಂದ್ರೆ ಏನೇನು ಇರುತ್ತೆ? ಒಂದಿನ ಪಲಾವು, ಒಂದಿನ ಪೊಂಗಲ್ಲು, ಒಂದಿನ ಬಿಸಿಬೇಳೆ ಬಾತು. ಹೌದಾ? ಒಂದಿನ ಟೊಮೆಟೊ ಬಾತು. ಓ, ಇವತ್ತೇನಿತ್ತು? ಇವತ್ತು ಟೊಮೆಟೊ ಬಾತು. ಬೆಳಗ್ಗೆ ಬರಲಿಲ್ಲ ನಾವು, ನಾಳೆ ಪಲಾವಾ? ಓಕೆ ಥ್ಯಾಂಕ್ ಯು ತುಂಬ ಅವರೇ. ಸೆಟ್ ದೋಸೆ ಬಂದಿದೆ, ಅದು ಪ್ರಶಾಂತ್. ಯಾಕಂದ್ರೆ ಇದು ನನ್ನ ಪ್ಲ್ಯಾನ್ ಅಲ್ವೇ ಅಲ್ಲ, ಇವಾಗ ನನಗೆ ಒಂದು ದೋಸೆ ತಿನ್ನೋದಕ್ಕೆ ಸಾಕಾಯ್ತಲ್ಲ. ಈ ಚಟ್ನಿ ಅಂತೂ ನಮ್ಮ SLV ಎಲ್ಲ ಸಿಗತ್ತಲ್ಲ, ಆ ಥರ ಚಟ್ನಿ ಸಗದಾಗಿದೆ. ದೋಸೆ ಒಂದು ಖಾಲಿ ದೋಸೆ. ಸೆಟ್ ದೋಸೆ 3 ದೋಸೆ ಬಂದಿತ್ತು. ನಾನು ಒಂದು ತಿಂದೆ, ಬಿಸಿಯಾಗೆ. 1 ರೂಪಾಯ್ದು, 1 ಹಾಲು ಹಾಕ್ದು, ಚಟ್ನಿ ಸಾಗು. ಸೆಟ್ ಮಸಾಲೆಯಲ್ಲಿ ನಾನೊಂದು, ಇವಳೊಂದು. ಇಲ್ಲಿ ನೋಡಿ ಸಾಗು ಕೊಟ್ಟಿದ್ದಾರೆ ಇದು. ಸಾಗು ತುಂಬಾ ಚೆನ್ನಾಗಿದೆ, ಮೈಲ್ಡ್ ಆಗಿದೆ ಆಕ್ಚುಲಿ, ಅಷ್ಟೊಂದು ಮಸಾಲ ಹಾಕಿಲ್ಲ. ನಾನು ಅನುಭವಿಸ್ಕೊಂಡು ತಿಂತಾ ಇದ್ದೀನಿ ಅಷ್ಟೇ. ನನಗೆ ಚಟ್ನಿ ತುಂಬ ಇಷ್ಟ ಆಯಿತು, ಸಿಂಪಲ್ ಆಗಿದೆ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮಾಮೂಲಿ ಕಾಯಿ ಚಟ್ನಿ ಚೆನ್ನಾಗಿದೆ. ಏನಿಲ್ಲ, ಸೂಪರ್. ಕಾಫಿ ಟೀ. ಬಟ್ ಈ ಸಾಯಂಕಾಲದಷ್ಟು ಬೇರೆ ಇನ್ನೇನು ಸಿಗಲ್ವಂತೆ. ನಾವು ಮಂಡ್ಯದೊಳಗೆ ಬಂದು ಮಂಡ್ಯನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಇವಾಗ ದುರ್ಗಾ ಕೆಫೆ. ಆಕ್ಚುಲಿ ಮಂಡ್ಯ ಒಳಗೆ ಬಂದು ಎಕ್ಸ್ಪ್ಲೋರ್ ಮಾಡಿದ್ರೆ ಈ ಹೋಟೆಲ್ ಸಿಗುತ್ತೆ. ಕರೆಕ್ಟ್. ಈ ತರ ಹಳೆ ಹೋಟೆಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಸಿಗುತ್ತೆ. ಯೂಶಲಿ ಏನಾಗುತ್ತೆ, ನಾವು ಮೈಸೂರಿಗೆ ಹೋಗ್ತಾ ಇರ್ತೀವಿ, ಸುಮ್ಮನೆ ಸ್ಟ್ರೈಟ್ ರೋಡ್ ಹೋಗಿರ್ತೀವಿ. ಈಗಂತೂ ಎಕ್ಸ್ಪ್ರೆಸ್ ಹೈವೇ ತಗೊಂಡು ಹೊರಟೋಗ್ತೀವಿ, ಒಳಗಡೆ ಎಲ್ಲ ಬರೋಲ್ಲ. ಈ ಸತಿ ನಾವು
ಮಂಡ್ಯ ಒಳಗಡೆ ಬರೋಣ ಅಂತ ಹೇಳಿ ಮಂಡ್ಯನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಗ ಇದು ತುಂಬ ಹಳೆ ಹೋಟೆಲ್, 1960 ಸಮಥಿಂಗ್ ಅಂತ ಹೇಳಿದ್ರು. 1965 ಸ್ಟಾರ್ಟ್ ಆಗಿರುವಂಥ ಹೋಟೆಲ್. ಸೂಪರ್ ಆಗಿದೆ. ಹಾಂ ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ. ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇತ್ತು ಅಂದರೆ ನೀವು ಇಲ್ಲಿ ತಿಂದಿದ್ದೀರಾ, ಏನೇನು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾಕಂದ್ರೆ ನಮಗೆ ಸಿಕ್ಕಿದ್ದು ಇವಾಗ ಸಾಯಂಕಾಲ ಬರೀ ಸೆಟ್ ದೋಸೆ ಮತ್ತು ಏನು ಮಸಾಲೆ ದೋಸೆ, ಸೆಟ್ ಮಸಾಲೆ ದೋಸೆ. ಸೂಪರ್ ಆಗಿದೆ. ದೋಸೆ ಹಿಟ್ಟು ಮಾತ್ರ ಸಕ್ಕತ್ತಾಗಿದೆ ಇವ್ರದ್ದು, ಸಾಫ್ಟ್ ಆಗಿ ಕನ್ಸಿಸ್ಟೆನ್ಸಿ. ನೋಡೋಣ, ಬರೀ ದೋಸೆ ಸಾಗು, ಸೆಟ್ ದೋಸೆ. ಚೆನ್ನಾಗಿದೆ, ಗ್ರೀನ್ ಕಲರ್ ಇದೆ ನೋಡಿ ಸಾಗು. ಎಲ್ಲ ತರಕಾರಿನೂ ಹಾಕಿದ್ದಾರೆ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಹುರುಳಿಕಾಯಿ, ಕ್ಯಾರೆಟು, ಆಮೇಲೆ ಮೋಸ್ಟ್ಲಿ ಗೆಡ್ಡೆಕೋಸು ಹಾಕಿದ್ದಾರೆ ಅನ್ಸುತ್ತೆ. ಯಾಕಂದರೆ ಗೆಡ್ಡೆಕೋಸು ಫ್ಲೇವರ್ ಸ್ಟ್ರಾಂಗ್ ಆಗಿ ಬಂದಂಗೆ ಆಯಿತು ನನಗೆ. ಚೆನ್ನಾಗಿ ಸಾಗು ಮಸಾಲೆ ಅಂದರೆ ತುಂಬ ಮಸಾಲೆ ಆಗಿಲ್ಲ, ಬಟ್ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ರುಬ್ಬ ಹಾಕಿನೇ ಮಾಡ್ದಂಗಿದೆ. ಚೆನ್ನಾಗಿದೆ. ಐ ಥಿಂಕ್ ಎಷ್ಟೋ ವರ್ಷಗಳಿಗೆ ನಾವು ಇದೆ ಮಂಡ್ಯಕ್ಕೆ ಬಂದು ಈ ಥರ ಮಂಡ್ಯಲ್ಲಿ ಓಡಾಡಿಕೊಂಡು ಮಂಡ್ಯಲ್ಲಿ ಪ್ರೋಗ್ರಾಮ್ ಇರುವಾಗ ಬಂದಿರ್ತಿದ್ವಿ. ಮಂಡ್ಯಲ್ಲಿ ನಾನು ಒಂಥರ ಸೃಜನ್ ಲೋಕೇಶ್ ಅವ್ರ ನಾಟಕ ಮಾಡಕ್ಕೆ ಬಂದಿದೆ. ಸೃಜನ್ ಲೋಕೇಶ್ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಂಥ ಕಾಕನಕೋಟೆಲಿ ನಾನು ಒನ್ ಆಫ್ ದ ಮೇನ್ ರೋಲ್ ಮಾಡ್ತಾ ಇದ್ದೆ, ಮೊಳ್ಳೆ ರೋಲು. ಸೊ ಅದು ಮಾಡಿದಾಗ ಇಲ್ಲಿಗೆ ಬಂದಿದ್ದು. ಈ ಹೋಟೆಲ್ಗೆ ಬಂದಿರಲಿಲ್ಲ. ಮಂಡ್ಯಲ್ಲಿ ಊರೊಳಗೆಲ್ಲ ಓಡಾಡಿದ್ದೆಲ್ಲ ಅವಾಗ ಜ್ಞಾಪಕ ನನಗೆ. ಅದು ಬಿಟ್ಟರೆ ಇವಾಗಲೇ ಸಾಮಾನ್ಯವಾಗಿ ಪ್ರಶಾಂತ್ ಹೇಳ್ದಂಗೆ ನಾವು ಇಲ್ಲಿಂದ ಡೈರೆಕ್ಟಾಗಿ ಮೈಸೂರಿಗೆ ಹೋಗ್ಬಿಡ್ತೀವಿ ಅಲ್ವಾ. ಬಟ್ ಈ ಥರ ಊರಿಂದ ಊರು ಎಕ್ಸ್ಪ್ಲೋರ್ ಮಾಡಿದಾಗ ಆ ಊರಲ್ಲಿರುವಂಥ ಲೋಕಲ್ಲಿ ಫೇಮಸ್ ಆಗಿರುವಂಥ ಹೋಟೆಲ್ಗಳೆಲ್ಲ ನಮ್ಗೆ ಸಿಗ್ತಾ ಹೋಗುತ್ತೆ. ಲೋಕಲ್ ಫೇಮಸ್ ಕ್ಯೂಸಿನ್ಸ್ಗಳು ಸಿಗುತ್ತೆ ನಮಗೆ, ವಿಚ್ ಇಸ್ ಗುಡ್. ಇಲ್ಲಿ ಇನ್ನೊಂದೇನಂದ್ರೆ ನೀವು ಚಟ್ನಿ ಖಾಲಿ ಆಯ್ತು ಅನ್ಕೊಳ್ಳಿ, ಚಟ್ನಿ ಎಕ್ಸ್ಟ್ರಾ ಬೇಕು ಅಂದ್ರೆ ಲೋಟ ಈ ಸೈಜ್ ಲೋಟದಲ್ಲಿ ಚಟ್ನಿ ತಗೊಂಡು ಹಾಕ್ತಾ ಇದ್ದಾರೆ. ಹೌದಾ? ಖುಷಿಯಾಗಿ ಹೋಗಿರುತ್ತಲ್ಲ ಮನೆಗೆ. ಆಕ್ಚುಲಿ ನಂಗೆ ಒಂಚೂರೇ ಚೂಡ್ಬೇಕಲ್ಲ, ಈಗ ಸಾಗುನೋ ಚಟ್ನಿನೋ. ಸಾಗು ಬೇಕು, ಸಾಗು ಒಂಚೂರು ಚಟ್ನಿ ಎರಡು ಬೇಕು. ಕಲಿಸಿದ್ದೀನಿ, ಇಸ್ಕೊಂಬರ್ಲಿ. ಕಾಫಿ ನೋಡೋಕೆ ಸಕ್ಕತ್ತಾಗಿ ಕಾಣಿಸ್ತದೆ. ಫಿಲ್ಟರ್ ಕಾಫಿ ಫುಲ್ ಸ್ಟ್ರಾಂಗು. ಚೆನ್ನಾದ್ಯಾ? ಗೊತ್ತಾಗೋಯ್ತು ಅವ್ರು ಸಿಪ್ಪಲ್ಲೇ ಗೊತ್ತಾಗೋಯ್ತು. ಸ್ವಲ್ಪ ಸಾಕು, ಸ್ವಲ್ಪ ಚಟ್ನಿ. ಹಾಂ, ಇನ್ನೊಂಚೂರು ಸಾಕೋಬೇಕು. ಚಟ್ನಿ ಸಾಕಾಗ್ಬೋದು, ಸಾಕು. ಕರೆಕ್ಟು. ಲೋಟದಲ್ಲಿ ತೊಗೊಂಡು ಬಂದರು ಸಾಗು ಚಟ್ನಿ ಎರಡೂ. ಸಾಗುನು ಲೋಟದಲ್ಲಿ ತೊಗೊಂಬಂದ್ರೆ ಆ್ಯಕ್ಚುಲಿ ನೈಸ್. ನೈಸ್. ಹೊಟ್ಟೆಗೂ ಲೈಟಾಗಿ ಅನ್ನಿಸ್ತಾ ಇದೆ ಇದು. ನಾನು ತುಂಬ ಒಂಥರ ತುಂಬ ಜಿಡ್ಡಿಲ್ಲದೆ ಇರೋದ್ರಿಂದ ಒಂಥರ ತುಂಬ ತುಪ್ಪ ಎಣ್ಣೆ ಎಲ್ಲ ಇದ್ಬಿಟ್ರೆ ಒಂಥರ ಹೆವಿ ಅನಿಸುತ್ತೆ. ಬಟ್ ಇದು ಹಾಯಾಗಿ ಅನಿಸುತ್ತೆ, ಚೆನ್ನಾಗಿದೆ. ಕಾಫಿ ಕುಡಿದೇ ಬಿಡ್ತೀನಿ. ಸಗದಾಗಿದೆ ಕಾಫಿ. ಏನು ಬೆವ್ರು ಇಳಿತಾ ಇದೆ ನೋಡಿ, ಸೆಕೆ ಬೆವ್ರು ಇಳಿತಿದೆ. 5 ಗಂಟೆ ಆಗಿದೆ ಅನ್ಸುತ್ತೆ ಇವಾಗ, 5:05 ಜೋರು ಬಿಸಿಲಿತ್ತು ಇವತ್ತು. ಸೆಕೆನಲ್ಲೂ ಕಾಫಿನೇ ಕುಡಿತಾ ಇದೀವಿ. ಆ್ಯಕ್ಚುಲಿ ಟೀ ಕೇಳಿದೆ ನಾನು, ಬಟ್ ಅವ್ರು ಹೇಳೋದು ಮೇಡಮ್ ಕಾಫಿ ಕೊಡ್ತೀನಿ ಸಗದಾಗುತ್ತೆ ನೋಡಿ ಅಂತ. ನಿಜವಾಗ್ಲೂ ಸಗದಾಗಿದೆ, ಫುಲ್ ಸ್ಟ್ರಾಂಗ್ ಕಾಫಿ, ಸಕ್ಕರೆ ಕಡಿಮೆ, ಸೂಪರ್ ಆಗಿದೆ ಕಾಫಿ. ಮೇಡಮ್ ದೋಸೆ ಎಷ್ಟು ಮೇಡಮ್ ಇಲ್ಲಿ? 2 ಬೆಣ್ಣೆ ದೋಸೆ 60 ರೂಪಾಯಿ, ಪ್ಲಸ್ ಸೆಟ್ ದೋಸೆ 50 ರೂಪಾಯಿ, ಮತ್ತೆ ಪೂರಿ ಒಂದು ಪ್ಲೇಟು 40 ರೂಪಾಯಿ, ಒಂದು ಬಾತ್ 40, 2 ಇಡ್ಲಿ ವಡೆ 40 ರುಪೀಸ್. ರೈಸ್ ಬಾತ್ 40ನಾ? 2 ಇಡ್ಲಿ ವಡೆ 40 ರೂಪಾಯಿ, ಪಾರ್ಸಲ್ 45. ಪಾರ್ಸಲ್ ಎಕ್ಸ್ಟ್ರಾ, ಓಕೆ 5 ರುಪೀಸ್. ಒಂದು ಕಾಫಿ 10, ಮತ್ತೆ ಚಾ ಟೀ 10 ರೂಪಾಯಿ. ವೆರಿ ನೈಸ್. ಮತ್ತೆ ಖಾರ ಭಾತ್ 30 ರುಪೀಸ್. ನಾವು ಅಕೇಶನಲ್ಲಿ ಮಾಡೋದು ಕೇಸರಿ ಭಾತ್. ಈಗೆಲ್ಲ ಶುಗರ್ ಪೇಷಂಟ್ ಇರೋದ್ರಿಂದ ಖಾರ ಭಾತ್ ಮಾತ್ರ. ಹೌದು. ಊಟ ಮೇಡಮ್? ಊಟ ಅದು 30 ರುಪೀಸ್ ಒಂದು ರೈಸ್, ಮೊಸರನ್ನ 40 ರೂಪಾಯಿ. ನೈಸ್. ಬೆಲೆಗಳೆಲ್ಲ ತುಂಬ ನಾಮಿನಲ್ ಆಗೇ ಇದೆ. ತುಂಬಾ ನಾವೇನು ಗೊತ್ತಾ, ನಂದು 2-3 ರೊಟೇಟ್ ಆಗುತ್ತೆ, ಹಾಗಾಗಿ
10 ಜನಕ್ಕೆ ನನ್ನಿಂದ ಕರೆಕ್ಟ್. ತುಂಬಾ ಕಮರ್ಷಿಯಲ್ ಆಗಿ ಏನು ಯೋಚನೆ ಮಾಡ್ತಾ ಇಲ್ಲ ನೀವು? ಮಾಡಲ್ಲ ಮೇಡಮ್. ಏನ್ ಗೊತ್ತಾ, ನಾನು 10 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಲ್ವಾ, ನನ್ನಿಂದ 10 ಜನಕ್ಕೆ ಊಟ ಮಾಡಿ ಅಲ್ವಾ, ನನ್ನ ಪಾಲಿಸಿ ಆಗಿ ನಮ್ಮ ಮಾವನಿಂದ ನಾನು ಕಲ್ತ್ಕೊಂಡ್ಬಂದಿದ್ದ ಹಾಗೆ. ನಮ್ಮ ಅಮ್ಮನ ಮನೆ ಉಡುಪಿ ಮೇಡಮ್. ಉಡುಪಿನ ನೀವು? ಹೌದಾ? ಅಲ್ಲಿ ಹೋಟೆಲ್ ಹೋಟೆಲಲ್ಲೇ ಹೊಸದನೆಲ್ಲ ಹೋಟೆಲ್ ಇದೆ ನನ್ನ ಅಣ್ಣನ ಮನೆ. ಹಾಗಾಗಿ ನನ್ನ ಗಂಡನ ಮನೆ ಕುಂದಾಪುರ. ಸೊ ನಿಮ್ಮ ಹೋಟೆಲ್ ಬಿಸ್ನೆಸ್ ಅಲ್ಲಿ ಮೊದಲಿಂದ ಎಕ್ಸ್ಪೀರಿಯನ್ಸ್ ಇತ್ತು? ಹಾಗಾಗಿ ಏನು ಅನಿಸ್ಲಿಲ್ಲ. ಏನ್ ಅನ್ಸ್ಲಿಲ್ಲ? ನಾನು ಓದಿದ್ದಕ್ಕೂ ಏನು ಒಂಥರ ಸ್ವಲ್ಪ ಫೀಲ್ ಇತ್ತು, ಈ ಡಿಪಾರ್ಟ್ಮೆಂಟಿಗೆ ಬರಬಾರ್ದು ಅಂತ. ಏನ್ ಮಾಡಿದ್ವಿ, ಏನು ಓದಿರೋದು ಮೇಡಮ್ ನೀವು? ಎಮ್ ಎ ಇನ್ ಎಕನಾಮಿಕ್ಸ್. ಎಕನಾಮಿಕ್ಸ್, ವೆರಿ ನೈಸ್. ಹಾಗಾಗಿ ಮನೇಲಿ ಎಲ್ಲ 16 ಮಕ್ಳಿಗೆ ಟ್ಯೂಷನ್ ಮಾಡ್ತಾ ಇದ್ದೆ. ಹಾಗಾಗಿ 16 ನನ್ನಿಂದ ಉದ್ಯೋಗ ಆದ್ರೆ 16 ಮಕ್ಳು ಸಾಕ್ತಿದ್ದೀನಿ ಮೇಡಮ್. ಕರೆಕ್ಟ್. 3 ಮಕ್ಳು ಇಂಜಿನಿಯರ್ ಮಕ್ಳು ಓದಿಸ್ತಾ ಇದ್ದೀನಿ ಹುಡುಗರನ್ನ. ಸೂಪರ್. ಮತ್ತೆ 2 ಮಕ್ಳನ್ನ ಸೆಕೆಂಡ್ PUCಗೆ ಸ್ವಲ್ಪ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ವೆರಿ ನೈಸ್ ಮೇಡಮ್, ವೆರಿ ನೈಸ್. ದೇವ್ರು ಏನಾರ ಯಾವ ರೀತಿ ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ಕೇಳಿದಾಗ, ತುಂಬಾ ಸಂತೋಷ ನಮ್ಮ ಆಗುತ್ತೆ. ಮಕ್ಳಿಗೆ ಯಾರು ಹೆಲ್ಪ್ ಮಾಡೋರು ಇರ್ತಾರಲ್ವಾ, ಹೌದು. ನಾವು ಒಬ್ರು ಹೆಲ್ಪ್ ಮಾಡಿದ್ರೆ ದೇವ್ರು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಭರವಸೆ ಇದೆ. ಹಾಗಾಗಿ ಈ ಒಳ್ಳೆ ಸಂತೋಷ ಆಯ್ತು ಮೇಡಮ್. ಒಳ್ಳೆ ಸೊಸೆಂಗ್ ಸಿಕ್ಕಿದ್ದಾಳೆ ಹೌದಾ? ಹುಡುಗಿ. ನವಂಬರ್ ಮದ್ವೆ. ಸೂಪರ್. ಎಲ್ಲಿ ಅವರು ಹುಡುಗಿ? ಊರಿನ ಕುಂದಾಪುರದೊಳೆ. ಕುಂದಾಪುರ. ಏರೋನಾಟಿಕಲ್ ಇಂಜಿನಿಯರಿಂಗ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾರೆ. ಓ, ವೆರಿ ನೈಸ್. ಆಲ್ ದ ವೆರಿ ಬೆಸ್ಟ್ ಮೇಡಮ್. ಮತ್ತೆ ಪೊಸಿಷನ್ಗೆ ಹೋಗ್ತಾ ಇದ್ದೀರಾ? ಒಂದು ಪ್ರಮೋಷನ್ ಸಿಗ್ತಾ ಇದೆ ನಿಮಗೆ? ಮಗಳಿಗೆ ಮದುವೆ ಆಗಿದೆ, ಅದು ಪ್ರಮೋಷನ್ ಆಗಿದೆ. ಅಳಿಯ ಬಂದ್ಬಿಟ್ಟಿದ್ದಾರೆ. ಸರಿ, ಓಕೆ. ನನ್ನ ಮಗನೇ. ಹಾಗಾಗಿ ಏನು ಗೊತ್ತೇ ಇಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ಮಗನಿಗಿಂತ ಹೆಚ್ಚಾಗಿದ್ದಾರೆ ಮೇಡಮ್. ಈ ಸೊಸೆನ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋಬಲ್ಲೆ ಅಂತ ಭರವಸೆ ಇದೆ. ಯಾಕಂದ್ರೆ ನನ್ನ ಹೆಣ್ಮಗುನ ಒಂದ್ ಕಡೆ ಕೊಟ್ಟಿದ್ದೀನಲ್ಲ, ಒಂದ್ ಹೆಣ್ಮಗು ನನ್ನ ಮನೆ ಬಂದ್ಮೇಲೆ ನಾವು ಮಗು ತರ ನೋಡ್ಕೋಬೇಕಲ್ವಾ, ಅದು ನನ್ನ ಪಾಲಿಸಿ. ಸೂಪರ್. ಆಲ್ ದ ವೆರಿ ಬೆಸ್ಟ್. ತುಂಬಾ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡಿದ್ದೀರಾ. ರುಚಿಯಾಗಿ ಶುಚಿಯಾಗಿ ಮಾಡ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾಂ, ಶೋರ್. ಓಕೆ, ದುರ್ಗಾ ಕೆಫೆನಲ್ಲಿ ಒಳ್ಳೆ ದೋಸೆ ತಿಂದ್ವಿ. ಸೆಟ್ ಮಸಾಲೆ ಆಗಿರ್ಬೋದು, ಸೆಟ್ ದೋಸೆ ಆಗಿರ್ಬೋದು, ಸೂಪರ್ ಆಗಿತ್ತು. ಚಟ್ನಿ, ಪಲ್ಯ, ಸಾಗು ಸಕ್ಕತ್ತಾಗಿತ್ತು. ಕಾಫಿ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡಿಕೊಟ್ರು. ರುಚಿಯಾಗಿತ್ತು, ಶುಚಿಯಾಗಿದೆ. ಜೊತೆಯಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಲವ್ ಇವನಿಗೋಸ್ಕರ ಇಲ್ಲಿ ಅವಲಕ್ಕಿ ಮಿಕ್ಸ್ಚರ್ ಸಿಗುತ್ತಂತೆ, ಇವರೇ ಮಾಡೋದು. ಅದನ್ನು ಕೂಡ ಇವನಿಗೆ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸೋ ನೈಸ್ ಅಲ್ವಾ? ಎನಿವೇಸ್, ಸೊ ಮಂಡ್ಯ ಸುತ್ತಮುತ್ತ ನೀವಿತ್ತು ಅಂತ ಹೇಳಿದ್ರೆ, ನಿಮಗೆ ಇದು ಆಲ್ರೆಡಿ ಗೊತ್ತಿದೆ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಏನು ಇಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಈ ಜಾಗ ಗೊತ್ತಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಬನ್ನಿ, ತಿನ್ನಿ. ಆ್ಯಂಡ್ ಬೆಂಗಳೂರಿಂದ ಬರ್ತಾ ಮಂಡ್ಯಲ್ಲಿ ಒಂದಷ್ಟು ಸ್ಟಾಪ್ ಓವರ್ ತೊಗೊಂಡು ಈ ಜಾಗಕ್ಕೂ ಬಂದು ತಿನ್ಬಿಟ್ಟು ನಿಮಗೇನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಭಾನುವಾರ ರಜೆ ಇವ್ರದ್ದು, ನೆನ್ಪಿಟ್ಕೊಳ್ಳಿ. ಮಿಕ್ಕಿದ ಎಲ್ಲ ದಿನ ಇರುತ್ತೆ. ಮಧ್ಯಾಹ್ನದ ಹೊತ್ತು ಊಟ ಇರುತ್ತೆ. ಬೆಳಗ್ಗೆ ಹೊತ್ತು ಬಂದರೆ ನಿಮಗೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಹಾಂ, ಸಾಯಂಕಾಲ ಬಂದರೆ ಬರೀ ದೋಸೆ ಇರುತ್ತೆ. ಸರಿನಾ? ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓವರ್ ಆಲ್ ನಾನು ಇವರಿಗೆ 5ಗೆ 4.2 ಕೊಡ್ತೀನಿ. ಸರಿನಾ? ಮುಂದಿನ ವಿಡಿಯೋನಲ್ಲಿ ಮತ್ತೆ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.